ಬಿಜೆಪಿಯ ಕೆಎಸ್ ಈಶ್ವರಪ್ಪನವರು ಈ ಹಿಂದೆಯಷ್ಟೇ ಮುಸ್ಲಿಮರಿಗೆ ಬಿಜೆಪಿಯಲ್ಲಿ ಟಿಕೆಟ್ ಇಲ್ಲ ಎಂಬ ಹೇಳಿಕೆ ನೀಡಿ ವಿವಾದಕ್ಕೆ ಸಿಲುಕಿಕೊಂಡಿದ್ದರು. ಇದೀಗ ಮತ್ತೆ ವಿವಾದಕ್ಕೆ ಸಿಕ್ಕಿಬಿದ್ದಿದ್ದಾರೆ. ಕ್ರೈಸ್ತರ ವಿರುದ್ಧ ಕೆಎಸ್ ಈಶ್ವರಪ್ಪನವರು ವಿವಾದಾತ್ಮಕ ಹೇಳಿಕೆ ಒಂದನ್ನು ನೀಡಿದ್ದಾರೆ. ಕ್ರೈಸ್ತರು ನಂಬಿಕೆಗೆ ಅರ್ಹರಲ್ಲ ಎಂದು ಹೇಳಿಕೆ ನೀಡಿ ವಿವಾದಕ್ಕೆ ಸಿಕ್ಕಿಬಿದ್ದಿದ್ದಾರೆ. ಇದೀಗ ಕ್ರೈಸ್ತ ಸಮುದಾಯದವರು ಈಶ್ವರಪ್ಪನವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಅವರಿಗೆ ತಿರುಗೇಟು ನೀಡಿದ್ದಾರೆ. ನಮ್ಮ ದೇಶದಲ್ಲಿ ಯಾವೊಂದು ದಿಕ್ಕಿನಲ್ಲಿ ನಮ್ಮ ದೇಶ ಹೋಗ್ತಾ ಇದೆ, ಈ ನಮ್ಮ ದೇಶದಲ್ಲಿ ಏನು ನಾಯಕರುಗಳು ಅಂತ ಇದ್ದಾರೆ, ಅವು ಯಾವೊಂದು ರೀತಿ ಒಳಗಡೆ ಅವರು ಮಾತಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇವತ್ತು ಈ ಒಂದು ಈಶ್ವರಪ್ಪನವರು ಮಾತಾಡಿರ್ತಕ್ಕಂಥ ಮಾತು, ಇಡೀ ಕ್ರೈಸ್ತ ಒಂದು ಸಮುದಾಯದ ಭಾವನೆಗಳಿಗೆ ಧಕ್ಕೆ ತರುವಂಥ ಮಾತನ್ನ ಈಶ್ವರಪ್ಪ ಇವತ್ತು ಏನು ನಂಬಿಕೆಗೆ ಯೋಗ್ಯರಲ್ಲ, ನಂಬಿಕೆಗೆ ಅರ್ಹರಲ್ಲ ಅಂತ ಹೇಳುವಂಥ ಈಶ್ವರಪ್ಪ, ಮಿಸ್ಟರ್ ಈಶ್ವರಪ್ಪ, ನಿಮಗೆ ಜ್ಞಾನ ಇದೆಯಾ? ಈ ದೇಶದಲ್ಲಿ ಒಂದು ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಈ ದೇಶದಲ್ಲಿ ಇರ್ತಕ್ಕಂಥ ಈ ವ್ಯವಸ್ಥೆ ಇರ್ಬೋದು, ಕಟ್ಟಿರ್ತಕ್ಕಂಥ ಕ್ರೈಸ್ತರು ಇವತ್ತು ಈ ದೇಶದಲ್ಲಿ ಏನೂ ಮಾಡಲಿಲ್ಲ, ಯೋಗ್ಯರಲ್ಲ ಅಂತ ಹೇಗೆ ಹೇಳ್ತೀರಿ ನೀವು? ಈ ದೇಶದ ಯಾವ ಒಂದು ವ್ಯವಸ್ಥೆ ನಾವು ಕಟ್ಟಲಿಲ್ವೇ? ಈ ದೇಶದಲ್ಲಿ ಒಂದು ಶಾಂತಿ ಪ್ರಿಯರು ಅಂತ ಏನಾದರೂ ಇರೋದಾದರೆ ಅದು ಕ್ರೈಸ್ತರು ಮಾತ್ರ. ಅದರಲ್ಲಿ ನೀವು ನಂಬಿಕೆ ಅರ್ಹರ ಅಂತ ನೀವು ಹೇಗೆ ಹೇಳ್ತೀರಿ? ನೀವೊಂದು ಬಿಜೆಪಿ ಪಕ್ಷದಲ್ಲಿ, ನೀವೊಂದು ಸಂಘಟನೆ ಒಳಗಡೆ ನೀವು ಇದೀರ ಅನ್ನುವಂಥ ಒಂದು ಇದರಲ್ಲಿ ಇವತ್ತು ಒಂದು ಧರ್ಮನ, ಒಂದು ಜಾತಿನ, ಒಂದು ವ್ಯವಸ್ಥೆನ ನಿಮಗೆ ಬಾಯಿ ಬಂತವಂಥ ರೀತಿ ಒಳಗಡೆ ನೀವು ಖಂಡಿಸೋದಕ್ಕೆ ನೀವು ಯಾರು? ನಮ್ಮ ಒಂದು ಜನಾಂಗಕ್ಕೆ, ನಮ್ಮ ಸಮುದಾಯಕ್ಕೆ ನೀವು ಮಾತಾಡೋದಕ್ಕೆ, ಅವು ವಿರುದ್ಧವಾಗಿ ಮಾತಾಡೋದಕ್ಕೆ ಏನಿದೆ ನಿಮ್ಮ ಹತ್ರ ವೆಪನ್? ಹೇಳಿ, ಉತ್ತರ ಕೊಡಿ. ನಂಬಿಕೆ ಒಳಗಡೆ ಇವರು ಅರ್ಹರಲ್ಲ ಅಂತ ಹೇಳಿದಂಥ ವ್ಯಕ್ತಿ ಯಾವ ರೀತಿ ಒಳಗಡೆ ನಂಬಿಕೆಗೆ ಯೋಗ್ಯರಲ್ಲ ಕ್ರೈಸ್ತರು ಅಂತ ತೋರಿಸ್ಕೊಡ್ಬೇಕು ನೀವು. ದಯವಿಟ್ಟು ಇಂಥ ಒಂದು ಹೇಳಿಕೆ ಇವತ್ತು ಕ್ರೈಸ್ತ ಒಂದು ಸಮುದಾಯಕ್ಕೆ, ಅವರ ಭಾವನೆಗಳಿಗೆ ತುಂಬಾ ಧಕ್ಕೆ ತಗೊಂಡ್ಬಂದಿದೆ. ಇವತ್ತು ಈ ಒಂದು ಹೇಳಿಕೆಯನ್ನು ನೀವು ಮತ್ತೆ ಕೊಡೋದಾದ್ರೆ, ಮತ್ತೆ ನೀವು ಕ್ಷಮಾಪಣೆ ಕೇಳ್ದಾನೆ ಹೋದ್ರೆ ಈ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆ ಒಳಗಡೆನೂ, ತಾಲೂಕು ಒಳಗಡೆನೂ, ಹೋಬಳಿ ಮಟ್ಟದಲ್ಲಿ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ. ಕ್ರೈಸ್ತರು ನಾವು ಪ್ರಾರ್ಥನೆ ಮಾಡ್ತೀವಿ, ಶಾಂತಿ ಅದನ್ನು ಪಾಲಿಸ್ತೀವಿ. ನಾವು ಉಗ್ರವಾಗಿ ನಿಂತ್ಕೊಂಡ್ರೆ ಯಾವ ರೀತಿ ಒಳಗಡೆ ನಾವು ಇರ್ತೀವಿ ಅನ್ನೋದನ್ನ ನೀವು ಎರಡನೇ ಮುಖ ನೀವು ನೋಡ್ಬೇಕಾಗಿದೆ. ಈಶ್ವರಪ್ಪನವರೇ, ದಯವಿಟ್ಟು ನೀವು ನಮ್ಮ ಕ್ರೈಸ್ತ ಸಮುದಾಯದ ಭಾವನೆಗೆ ಧಕ್ಕೆ ತಗೊಂಬಂದಂತ ನೀವು ಕ್ಷಮಾಪಣೆ ಕೇಳಬೇಕಂತ ಹೇಳ್ತಾ ನಿಮಗೆ ಎಚ್ಚರಿಕೆಯನ್ನು ನಾವು ಕೊಡೋರಾಗಿದ್ದೀವಿ. ನಮಸ್ಕಾರ.